ಇನ್ಮುಂದೆ ಶಿವಮೊಗ್ಗ ನಗರದಲ್ಲಿ ಕಳ್ಳತನ ಅಥವಾ ಬೆದರಿಕೆ ಸುಲಿಗೆಯಂತಹ ಘಟನೆಗಳು ನಡೆದಿದ್ರೆ ಅಥವಾ ನಡೆಯುತ್ತಿದ್ರೆ ಪೊಲೀಸರಿಗೆ ಕರೆ ಮಾಡಿ ಸುದ್ದಿ ತಿಳಿಸಬೇಕು ಅಂತೇನಿಲ್ಲ. ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಶಿವಮೊಗ್ಗ ಪೊಲೀಸರು ಅಲರ್ಟ್ ಆಗ್ತಾರೆ, ಶೀಘ್ರದಲ್ಲೇ ಕಾರ್ಯಪ್ರವೃತ್ತರಾಗ್ತಾರೆ. ಹೌದು, ಶಿವಮೊಗ್ಗದಲ್ಲಿ ಅಹಿತಕರ ಘಟನೆ ತಡೆಗಟ್ಟಲು ಪೊಲೀಸ್ ಇಲಾಖೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಶಿವಮೊಗ್ಗ ನಗರದ ಕೃಷ್ಣಪ್ಪ ವೃತ್ತ, ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಮಹಾವೀರ ವೃತ್ತ ಸೇರಿದಂತೆ ಹಲವು ಕಡೆ ಸ್ಮಾರ್ಟ್ಫೋನ್ಗಳಲ್ಲಿ ಈ ಪ್ಯಾನಿಕ್ ಬಟನ್ ಅಳವಡಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಬಟನ್ ಒತ್ತಿದ್ರೆ ತಕ್ಷಣ ಪೊಲೀಸರು ಕಂಟ್ರೋಲ್ ರೂಮಿಗೆ ಮಾಹಿತಿ ಲಭ್ಯವಾಗುತ್ತದೆ. ತಕ್ಷಣದ ಕಷ್ಟದಲ್ಲಿರುವವರಿಗೆ ಪೊಲೀಸರು ನೆರವಾಗುತ್ತಾರೆ. ಇನ್ನು ಯಾರಾದರೂ ಕಿಡಿಗೇಡಿಗಳು ತಮಾಷೆಗೆ ಈ ಬಟನ್ ಒತ್ತಿದ್ರೆ ಪೊಲೀಸರು ಸಿಸಿ ಕ್ಯಾಮೆರಾ ಮುಖಾಂತರ ಗುರುತು ಪತ್ತೆ ಹಚ್ಚಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಈ ಕುರಿತು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ಮುಂದೆ ಶಿವಮೊಗ್ಗ ನಗರದಲ್ಲಿ ಕಳ್ಳತನ ಅಥವಾ ಬೆದರಿಕೆ ಸುಲಿಗೆಯಂತಹ ಘಟನೆಗಳು ನಡೆದಿದ್ರೆ ಅಥವಾ ನಡೆಯುತ್ತಿದ್ರೆ ಪೊಲೀಸರಿಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಬೇಕು ಅಂತೇನಿಲ್ಲ. ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಶಿವಮೊಗ್ಗ ಪೊಲೀಸರು ಅಲರ್ಟ್ ಆಗ್ತಾರೆ, ಶಿವಮೊಗ್ಗದಲ್ಲೇ ಕಾರ್ಯಪ್ರವೃತ್ತರಾಗ್ತಾರೆ. ಹೌದು, ಶಿವಮೊಗ್ಗದಲ್ಲಿ ಅಹಿತಕರ ಘಟನೆ ತಡೆಗಟ್ಟಲು ಪೊಲೀಸ್ ಇಲಾಖೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಶಿವಮೊಗ್ಗ ನಗರದ ಕೃಷ್ಣಪ್ಪ ವೃತ್ತ, ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಮಹಾವೀರ ವೃತ್ತ ಸೇರಿದಂತೆ ಹಲವು ಕಡೆ ಸ್ಮಾರ್ಟ್ಫೋನ್ಗಳಲ್ಲಿ ಈ ಪ್ಯಾನಿಕ್ ಬಟನ್ ಅಳವಡಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಬಟನ್ ಒತ್ತಿದ್ರೆ ತಕ್ಷಣ ಪೊಲೀಸರ್ ಕಂಟ್ರೋಲ್ ರೂಮಿಗೆ ಮಾಹಿತಿ ಲಭ್ಯವಾಗುತ್ತೆ. ತಕ್ಷಣ ಕಷ್ಟದಲ್ಲಿರುವವರಿಗೆ ಪೊಲೀಸರು ನೆರವಾಗ್ತಾರೆ. ಇನ್ನು ಯಾರಾದರೂ ಕಿಡಿಗೇಡಿಗಳು ತಮಾಷೆಗೆ ಈ ಬಟನ್ ಒತ್ತಿದ್ರೆ ಪೊಲೀಸರು ಸಿಸಿ ಕ್ಯಾಮೆರಾ ಮುಖಾಂತರ ಗುರುತಿಸಿ ಪತ್ತೆ ಹಚ್ಚಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. ಈ ಕುರಿತು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ.